ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ 29ನೇ ತಾರೀಖದಂದೇ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು 29/8/2025 ಈ ಒಂದು ದಿನಾಂಕದಂದು ಅರ್ಜಿಗಳು ಪ್ರಾರಂಭ ಆಗಿರತ್ತೆ ಮತ್ತು ನೋಟಿಫಿಕೇಶನ್ ಕೂಡ ರಿಲೀಸ್ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ. ಇಲ್ಲಿ ಕಾಣಿಸ್ತಾ ಇರಬಹುದು ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು. ಇದಕ್ಕೂ ಕರ್ನಾಟಕ ರಾಜ್ಯದವರು ಕೆಲವರು ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಕೆಲವರು ಮಾತ್ರ ಅರ್ಜಿ ಸಲ್ಲಿಸಬಹುದು. ಅದು ಯಾರು ಏನು ಅಂತ ಒಂದೊಂದ ತಿಳಿಸ್ಕೊಡ್ತಾನೆ. ಅದ ನಂತರ ತುಂಬಾ ಜನ ಅನ್ಕೋಬಹುದು ಇದು ಫೇಕ್ ನ್ಯೂಸ್ ಇದೆ ಅಂತ ಹೇಳಿ. ಇಲ್ಲ ವೀಕ್ಷಕರೇ, ಆಫೀಸಿಯಲ್ ಇರುವಂತ ನೋಟಿಸ್ ಪ್ರಕಟ ಮಾಡಿದ್ದಾರೆ. ಕಾಣಿಸ್ತಾ ಇರಬಹುದು ಇಲ್ಲಿ ನೋಡಿ, ಆಫೀಸಿಯಲ್ ಇರುವಂತ ನೋಟಿಸ್ ರಿಲೀಸ್ ಮಾಡಿದ್ದಾರೆ ಮತ್ತು ಪೋಸ್ಟ್ ಯಾವ್ಯಾವ ಇದಾವೆ ಅದನ್ನು ಕೊಟ್ಟಿದ್ದಾರೆ, ಎಷ್ಟಿದಾವೆ ಅದನ್ನು ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಸ್ಯಾಲರಿ ಕೊಟ್ಟಿದ್ದಾರೆ. ಅದ ನಂತರ ಇಲ್ಲಿ ಎಷ್ಟೆಷ್ಟು ವಿದ್ಯಾರ್ಹತೆ ಆಗಿರಬೇಕು, ಏಜ್ ಲಿಮಿಟ್ ಎಷ್ಟಾಗಿರ್ಬೇಕು ಅದನ್ನ ಕೊಟ್ಟಿದ್ದಾರೆ. ಮತ್ತೆ ನಿಮಗೆ ಎಷ್ಟು ಅನುಭವ ಬೇಕು ಅದನ್ನ ಕೊಟ್ಟಿದ್ದಾರೆ. ಅದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಇದು ಆಫ್ಲೈನ್ ಅಲ್ಲಿ ಇರತ್ತೆ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಆನ್ಲೈನ್ ಅಲ್ಲಿ ಅವಕಾಶ ಕೊಟ್ಟಿಲ್ಲ, ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದ್ರದ್ದು ಫಾರ್ಮ್ ಕೂಡ ಇರತ್ತೆ. ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ನೋಂಥವ್ರಿಗೆ ಇದೊಂದು ಖುಷಿಯ ವಿಚಾರ. ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿ, ಇಲ್ಲಿದೆ ನೋಡಿ, ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬಹುದು. ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಈ ಒಂದು ಫಾರ್ಮ್ ಹೇಗೆ ತುಂಬಬೇಕು, ಪೋಸ್ಟ್ ಬಗ್ಗೆ ಸಂಬಂಧಪಟ್ಟಂತೆ ವಿವರಗಳು A to Z ಅವರಿಗೆ ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ನೀವೇನಾದ್ರೂ ಅರ್ಧ ಗಿರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ. ನಾನು ಮತ್ತೊಂದು ಸಲ ತಿಳಿಸ್ಕೊಡ್ತಾ ಇದ್ದೇನೆ, ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಇನ್ನೂ ತನಕ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದ್ರೂ ಹೊಸ ರಾಜ್ಯ ಸರ್ಕಾರದ ನೋಟಿಸ್ ಬರ್ತಂದ್ರೆ ಬೇಗ ನಿಮಗೆ ನೋಟಿಫಿಕೇಶನ್ ಬಂದೇ ಬರತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಒಂದೊಂದಾಗಿ ನೋಟಿಸ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತೇಳಿ ಕರ್ನಾಟಕ ರಾಜ್ಯ ಇಲಾಖೆಯಲ್ಲಿ. ಮತ್ತೆ ಇಲ್ಲಿ ಖಾಲಿರುವಂತ ಪೋಸ್ಟ್ ನೋಡಿ, ಇಲ್ಲಿ ಖಾಲಿರುವಂತ ಮೊದಲನೇ ಪೋಸ್ಟ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತೇಳಿ ಗ್ರೇಡ್ ದಲ್ಲಿ ಖಾಲಿರುವಂತ ಪೋಸ್ಟ್ ಮೊದಲನೇದಾಗಿ. ಇಲ್ಲಿ ಮೋಟಾರ್ ಲಾಂಚ್ ಇಂಜಿನಿಯರ್ ಪೋಸ್ಟ್ ಗೆ ಅರ್ಜಿ ಕರೆದಿದ್ದಾರೆ. ಇಂಜಿನಿಯರ್ ಎರಡನೇದಾಗಿ ಬೂಟ್ ಕ್ಯಾಪ್ಷನ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಈ ಒಂದು ಧ್ವನಿ ಕ್ಯಾಪ್ಷನ್ ಪೋಸ್ಟ್ ಖಾಲಿ ಇರತ್ತೆ. ಸಹಾಯಕ ಧ್ವನಿ ಕ್ಯಾಪ್ಚರ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಮೋಟಾರ್ ಲಾಂಚ್ ಮೆಕ್ಯಾನಿಕಲ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಮತ್ತು ಡ್ರೈವರ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಗಲಾಸಿ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಇಷ್ಟು ಪೋಸ್ಟ್ಗಳು ಖಾಲಿ ಇರತ್ತೆ. ಮೊದಲನೇದಾಗಿ ಗಲಾಸಿ ಇಂಜಿನಿಯರ್ ಅಂದ್ರೆ ಡ್ರೈವರ್ ಹುದ್ದೆಗಳು, ಅದ ನಂತರ ಮೋಟಾರ್ ಲಾಂಚ್ ಮೆಕ್ಯಾನಿಕಲು, ಸಹಾಯಕ ಧ್ವನಿ ಕ್ಯಾಪ್ಷನು, ಅದ ನಂತರ ಮೋಟಾರ್ ಲಾಂಚ್ ಇಂಜಿನಿಯರಿಂಗ್, ಅದ ನಂತರ ಧ್ವನಿ ಕ್ಯಾಪ್ಷನ್, ಈ ರೀತಿಯ ಪೋಸ್ಟ್ ಇರತ್ತೆ. ಇಷ್ಟು ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ನೀವು ಅನ್ಕೊಂಡಿರಂಗೆ ಕಾನ್ಸ್ಟೇಬಲ್, ಅದ ನಂತರ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, CRDR ಈ ಪೋಸ್ಟ್ ಖಾಲಿ ಅಲ್ಲ. ಬಟ್ ಇದು ಕೂಡ ಅದರಲ್ಲಿ ಇರುವಂತಹ ಪೋಸ್ಟ್. ಇಲ್ಲಿದೆ ನೋಡಿ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್, ಅದ ನಂತರ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಗ್ರೇಡು, ಅದ ನಂತರ ಹೆಡ್ ಕಾನ್ಸ್ಟೇಬಲ್, ಅದ ನಂತರ ಪೊಲೀಸ್ ಕಾನ್ಸ್ಟೇಬಲ್, ಇದೆಲ್ಲ ಕೊಟ್ಟಿದ್ದಾರೆ. ಎಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದೆ ನೋಡಿ. ಮೊದಲನೇದಾಗಿ ಈ ಒಂದು ಮೋಟಾರ್ ಲಾಂಚ್ ಇಂಜಿನಿಯರ್ ಅಂತ ಹೇಳಿ ಒಂದು ಪೋಸ್ಟ್, ಅದ ನಂತರ ಬೂಟ್ ಕ್ಯಾಪ್ಷನ್ ಅಂತ ಹೇಳಿ 12 ಪೋಸ್ಟ್, ಅಸಿಸ್ಟೆಂಟ್ ಬೂಟ್ ಕ್ಯಾಪ್ಷನ್ ಅಂತ ಹೇಳಿ 13 ಪೋಸ್ಟ್, ಅದ ನಂತರ ಈ ಒಂದು ಮೋಟಾರ್ ಲಾಂಚ್ ಮೆಕ್ಯಾನಿಕ್ ಅಂತ ಹೇಳಿ 2 ಪೋಸ್ಟ್, ಇಂಜಿನ್ ಡ್ರೈವರ್ ಅಂದ್ರೆ ಡ್ರೈವರ್ ಪೋಸ್ಟ್ ಅಂತ ಹೇಳಿ ಸುಮಾರು 15 ಪೋಸ್ಟ್ ಇರತ್ತೆ. ಅದ ನಂತರ ಕಾಲಾಸೆ ಅಂತ ಹೇಳಿ ಸುಮಾರು 11 ಪೋಸ್ಟ್, ಟೋಟಲ್ ಆಗಿ 54 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಮತ್ತೆ ಇವುಗಳಿಗೆ ನೀವೇನಾದ್ರೂ ಅರ್ಜಿ ಸಲ್ಲಿಸಿದ್ರೆ ಎಷ್ಟು ಸ್ಯಾಲರಿ ಕೊಡ್ತಾರೆ ನಿಮ್ಗೆ? 23,000ದಿಂದ ಸುಮಾರು 26,000 ತನಕ ಸ್ಯಾಲರಿ ಕೊಡ್ತಾರೆ ಪರ್ ಮಂತ್ ಆಗಿ. ಈ ಒಂದು ವೇತನ ಹುದ್ದೆಗೆ ತಕ್ಕಂತೆ ಇರತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಒಂದು ಪೋಸ್ಟಿಗಷ್ಟು, ಆ ಒಂದು ಪೋಸ್ಟಿಗಷ್ಟು ಎಲ್ಲ ಕೊಟ್ಟಿದ್ದಾರೆ. ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಈ ಒಂದು ನೋಟಿಸ್ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ PDF ಫಾರ್ಮು, ಅದ ನಂತರ ಆರ್ಟಿಕಲ್, ಅರ್ಜಿ ಸಲ್ಲಿಸುವಂತ ಲಿಂಕು ಎಲ್ಲ ಕೊಟ್ಟಿದ್ದೇವೆ. ಚೆಕ್ ಮಾಡ್ಕೋತ ಬರ್ರಿ. ಮೇನ್ ಇದಕ್ಕೆ ಸಂಬಂಧಪಟ್ಟಂತೆ ಜಸ್ಟ್ 10ನೇ ಪಾಸ್ ಆಗಿರ್ಬೇಕಾಗತ್ತೆ. 10ನೇ ಪಾಸ್ ಆದಂತ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಿ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ 10ನೇ ಪಾಸ್ ಆದಂತ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿ. ಇನ್ನು ವಯೋಮಿತಿ, ಇದಕ್ಕೆ ವಯೋಮಿತಿ ನೋಡಿ 18 ವರ್ಷದಿಂದ ಸುಮಾರು ನಮಗೆ 58 ವರ್ಷದ ತನಕ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ವಯೋಮಿತಿಗೆ ಸಂಬಂಧಪಟ್ಟಂತೆ 18 ವರ್ಷದಿಂದ 56 ವರ್ಷದ ತನಕ ಅವಕಾಶ ಇರತ್ತೆ. ಇಲ್ಲಿ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಂದ್ರೆ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ, ಅನುಭವ ಕೇಳಿದ್ದಾರೆ. ತುಂಬಾ ಜನ ಅನ್ಕೋತಿರ್ಬೋದು, ಆಗಲೇ ತಿಳಿಸ್ಕೊಟ್ಟೇನಲ್ಲ ಈ ಪೋಸ್ಟ್ ಆ ಪೋಸ್ಟ್ ಅಂತೇಳಿ. ಇಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಈಗ ಅರ್ಥ ಆಗ್ತಿರ್ಬೇಕು ಎದಕ್ಕೆ ಅರ್ಜಿ ಕರೆದಿದ್ದಾರೆ ಅಂತ ಹೇಳಿ. ನೋಡಿ, ಈ ಒಂದು ಮೋಟಾರ್ ಲಾಂಚ್ ಇಂಜಿನ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಂಜಿನಿಯರು ನಿಮಗೆ 18ರಿಂದ ಸುಮಾರು 58 ತನಕ ಕೊಟ್ಟಿದ್ದಾರೆ. ಇದಕ್ಕೆ 5 ವರ್ಷದ ತನಕ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಇದನ್ನೇ ಮುಖ್ಯವಾಗಿ ನೋಡ್ಬೇಕಾಗತ್ತೆ ನೀವು. ಅದ ನಂತರ ಬೂಟ್ ಕ್ಯಾಪ್ಷನ್ ಅಂತೇಳಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ 58 ವರ್ಷ ಇರತ್ತೆ, 5 ವರ್ಷದ ತನಕ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಅದ ನಂತರ ಉಳಿದಂತ ಪೋಸ್ಟ್ ಕೂಡ ಸೇಮ್ 58 ವರ್ಷ ಗರಿಷ್ಠ, ಅದ ನಂತರ 5 ವರ್ಷ ಎಕ್ಸ್ಪೀರಿಯನ್ಸ್ ಅದನ್ನೇ ಕೊಟ್ಟಿದ್ದಾರೆ. ಸೇಮ್ ಟು ಸೇಮ್ ನೀವೇನ್ ಕೆಲಸ ಮಾಡಿರ್ತಾರಲ್ಲ ಆ ಒಂದು ರ್ಯಾಂಕ್ ನಲ್ಲಿ ಅಥವಾ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದಂತ ಅನುಭವ ಬೇಕಾಗತ್ತೆ, ಅವ್ರು ಕೊಟ್ಟಿದ್ದಾರೆ. ಅದ ನಂತರ
ನಿಮ್ಮ ಒಂದು ಎಜುಕೇಶನ್ ಏನಾಗಿರ್ಬೇಕು ಅದನ್ನು ಕೂಡ ಹೇಳಿದ್ದಾರೆ ಇಲ್ಲಿ. ನಿಮಗೆ ಕಡ್ಡಾಯವಾಗಿ ಕನ್ನಡ ಮಾತಾಡಕ್ ಬರ್ಬೇಕಾಗತ್ತೆ, ಮತ್ತು ಕನ್ನಡ ಓದೋದಕ್ ಬರ್ಬೇಕು, ಕನ್ನಡ ಬರೆಯೋದಕ್ ಬರ್ಬೇಕು, ಮತ್ತು ಕನ್ನಡ ನೀವೇನ್ ರಿಟರ್ನ್ ಬರೆಯೋದಕ್ ಬರ್ಬೇಕಾಗತ್ತೆ. ಅದು ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಚೆಕ್ ಮಾಡ್ಕೊಳ್ಳಿ. ಇನ್ನು ಕೆಲವು ರೂಲ್ಸ್ ಇದಾವೆ, ಎಲ್ಲ ರೂಲ್ಸ್ ಅನ್ನ ತಿಳ್ಕೊಳ್ಳಿ. ಅದ ನಂತರ ಇದು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ಒಂದು ಫಾರ್ಮ್ ಇರುತ್ತೆ ನೋಡಿ, ಈ ಒಂದು ಫಾರ್ಮ್ ಅನ್ನ ಡೈರೆಕ್ಟ್ ಆಗಿ ಅಂಚೆ ವಿಳಾಸಕ್ಕೆ ಸಲ್ಲಿಸಬೇಕು. ಮತ್ತು ಪೋಸ್ಟ್ ಎಲ್ಲಿದಾವ ಅಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಉಡುಪಿಯಲ್ಲಿ ಅರ್ಜಿ ಕರೆದಿದ್ದಾರೆ. ಉಡುಪಿಯವರು ಮಾತ್ರ ಅರ್ಜಿ ಸಲ್ಲಿಸಿ. ಟೋಟಲ್ ಆಗಿ 54. ಇದಕ್ಕೆ ನಿಮ್ಗೆ ಅರ್ಥ ಆಯ್ತು. ಇದಕ್ಕೆ ಯಾವುದೇ ರೀತಿಯಾಗಿ ಅರ್ಧಿ ಶುಲ್ಕ ಅಂತ ಇರೋದಿಲ್ಲ. ಮತ್ತೆ ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಯಾವುದೇ ಪರೀಕ್ಷೆ ಇರೋದಿಲ್ಲ, ನಿಮಗೆ ಯಾವುದೇ ಪರೀಕ್ಷೆ ಇರೋದಿಲ್ಲ. ಇಲ್ಲಿ ದೈಹಿಕ ಪರೀಕ್ಷೆನೂ ಇರೋದಿಲ್ಲ ಮತ್ತು ಲಿಖಿತ ಪರೀಕ್ಷೆನೂ ಇರೋದಿಲ್ಲ. ತುಂಬಾ ಜನ ಅನ್ಬಹುದು ಸರ್ ಹೆಂಗೆ ಆಯ್ಕೆ ಮಾಡ್ತಾರೆ ಅಂತೇಳಿ. ಸಂದರ್ಶನ ಒಂದು ಪ್ರಕ್ರಿಯೆದಲ್ಲಿ ಆಯ್ಕೆ ಮಾಡ್ತಾರೆ, ಇನ್ನೊಂದು ಪ್ರಕ್ರಿಯೆದಲ್ಲಿ ನಿಮಗೆ ಅನುಭವದ ಮೇಲೆ ಆಯ್ಕೆ ಮಾಡ್ತಾರೆ. ಅವ್ರು ಕೊಟ್ಟಿದ್ದಾರೆ. ಈಗಾಗಲೇ ಕೆಲಸ ಮಾಡ್ತಿರ್ಬೇಕಾಗತ್ತೆ, ಅವ್ರು ಅಪ್ಲಿಕೇಶನ್ ಹಾಕಿದ್ರು ನಿಮಗೆ ಸೆಲೆಕ್ಟ್ ಮಾಡ್ತಾರೆ. ಮತ್ತೆ ಇದು ಆಫ್ಲೈನ್ ಇರೋದ್ರಿಂದ ಎಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ಪೊಲೀಸ್ ಅಧೀಕ್ಷಕರು, ಕರಾವಳಿ ಭದ್ರತಾ ಪೊಲೀಸ್ ಉಡುಪಿ ಮತ್ತು ಕರ್ನಾಟಕ ವಿಶೇಷ ನೇಮಕಾತಿ ಸಮಿತಿಯ ಸದಸ್ಯರ ಕಾರ್ಯದರ್ಶಿಗೆ ಸೆಪ್ಟೆಂಬರ್ 30, 2025 ಒಳಗಾಗಿ, ಅದಕ್ಕಿಂತ ಮುಂಚಿತವಾಗಿ ನೇರವಾಗಿ ಕಳಿಸಬೇಕಾಗತ್ತೆ ನಿಮ್ಮೊಂದು ಅಪ್ಲಿಕೇಶನ್. ಅದ ನಂತರ ಪೊಲೀಸ್ ಅಧೀಕ್ಷಕರು, ಕರಾವಳಿ ಭದ್ರತಾ ಪೊಲೀಸ್ ಉಡುಪಿ ವಿಶೇಷ ನೇಮಕಾತಿ, ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮೊಂದು ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡ್ಕೊಳ್ಳಿ. ಇತರೆ ಸೇವೆಗಳಲ್ಲಿ ಅಥವಾ ಪೋಸ್ಟ್ ಆಫೀಸು ಸ್ಪೀಡ್ ಪೋಸ್ಟ್ ಮೂಲಕ ಕೂಡ ಸಬ್ಮಿಟ್ ಮಾಡ್ಕೊಳ್ಳಿ. ಇದು ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊತೇನೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಹೇಗೆ ತುಂಬಬೇಕು ಸ್ವಲ್ಪ ನೋಡ್ಕೊಳ್ಳಿ. ತುಂಬಾ ಈಜಿ ಪ್ರೊಸೆಸಿಂಗ್ ಇರತ್ತೆ ಇದು. ಮೊದಲಿಗೆ ನಿಮ್ಮ ಹೆಸರನ್ನ ಹಾಕೊಳ್ಳಿ. ಅದ ನಂತರ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅನ್ನ ಹಾಕೊಳ್ಳಿ. ಅದ ನಂತರ ನಿಮ್ಮ ಒಂದು ಎಷ್ಟು ಎಲ್ಲೆಲ್ಲಿ ಕೆಲಸ ಮಾಡಿದಾರ, ಯಾವ ರೀತಿಯಾಗಿ ಎಷ್ಟರಲ್ಲಿ ಜಾಯ್ನ್ ಆಗಿದ್ದೀರಿ ಅದೆಲ್ಲ ಹಾಕ್ಬೇಕಾಗತ್ತೆ. ಅದ ನಂತರ ಪರ್ಮನೆಂಟ್ ಅಡ್ರೆಸ್ ಹಾಕೊಳ್ಳಿ, ನಿಮ್ಮೊಂದು ರಿಲಿಜನ್ ಹಾಕೊಳ್ಳಿ, ಕಾಸ್ಟ್ ಯಾವ್ದಂತ ಅದನ್ನ ಹಾಕೊಳ್ಳಿ, ನಿಮ್ಮೊಂದು ಪೋಸ್ಟ್ ಹಾಕೊಳ್ಳಿ, ಮೊಬೈಲ್ ಸಂಖ್ಯೆಗಳು ಹಾಕೊಳ್ಳಿ, ನಿಮಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ CSP ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲ ಹಾಕೊಳ್ಳಿ. ಅದ ನಂತರ ನಿಮ್ಮೊಂದು ಏನಾದರೂ ತೊಂದರೆ ಅದು ಇದು ಇತ್ತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ಹಾಕೊಳ್ಳಿ. ಇಷ್ಟಾದ್ರೆ ಮುಗಿಯುತ್ತು, ಸಿಗ್ನೇಚರ್ ಮಾಡ್ಕೊಳ್ಳಿ, ಸಬ್ಮಿಟ್ ಮಾಡಿ. ಈ ರೀತಿಯಾಗಿ ನೀವು ಈ ಒಂದು ಫಾರ್ಮ್ ಅನ್ನ ಅಂಚೆ ವಿಳಾಸಕ್ಕೆ ಸಬ್ಮಿಟ್ ಮಾಡಬೇಕು. ಅಂಚೆ ವಿಳಾಸಕ್ಕೆ ಅರ್ಜಿ ಸಲ್ಲಿಸೋದೆಲ್ಲ ಗೊತ್ತೇ ಇದೆ. ತುಂಬಾ ಜನ ಅರ್ಜಿ ಸಲ್ಲಿಸಿದ್ರೆ, ಬಟ್ ಕೆಲವು ಜನ ಗೊತ್ತಿರೋದಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತಾನೆ. ಅಂದ್ರೆ ಯಾವ ರೀತಿಯಾಗಿ ಪೋಸ್ಟ್ ಆಫೀಸಲ್ಲಿ ಹೋಗ್ಬೇಕು, ಏನೆಲ್ಲ ಅವ್ರ ಹತ್ರ ಹೇಳಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ತಗೋಬೇಕು ಅದೆಲ್ಲ ತಿಳಿಸ್ಕೊಡ್ತಾನೆ. ಕಮೆಂಟ್ ಮಾಡಿ ನೋಡಿ. ಇದ್ರ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ತುಂಬಾ ಜನ ನನಗೆ ಗೊತ್ತು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಪೊಲೀಸ್ ಕಾನ್ಸ್ಟೇಬಲ್, ಅದ ನಂತರ CBC ಪೊಲೀಸು ಈ ರೀತಿಯಾಗಿ ಕರೆದಿದ್ದಾರೆ ಅಂತ ತುಂಬಾ ಜನ ನೋಡಿರ್ತಾರ. ಆದ್ರೆ ಇದು ಅನುಭವದವರೆಗೆ ಅರ್ಜಿ ಕರೆದಿದ್ದಾರೆ, ಪರೀಕ್ಷೆ ಅಂತ ಇರೋದಿಲ್ಲ. 10ನೇ ಪಾಸ್ ಆದಂತ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿ ನೋಡಿ. ಇಲ್ಲಿ ಈಗಾಗಲೇ ಕೆಲಸ ಮಾಡ್ತಿರಬೇಕಾಗತ್ತ, ಅಂತವ್ರು ಮಾತ್ರ ಅರ್ಜಿ ಸಲ್ಲಿಸಿ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತೆ ಇನ್ನೊಂದು, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಇನ್ನು ಕೆಲವೇ ದಿನ ಬಾಕಿ ಇದೆ. ಇನ್ನೊಂದು ವಾರದೊಳಗಾಗಿ ನಿಮಗೆ ನೋಟಿಸ್